ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ನಾವು ಒಂದು ಹೊಸ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣಂತೆ. ಈ ಲೇಡೀಸ್ನಲ್ಲಿ ಯೂರಿನ್ ಅರ್ಜೆಂಟ್ ಆಗ್ತಾ ಇರ್ತದೆ. ಯಾಕೆ ಈ ಥರ ಆಗುತ್ತೆ, ಈ ಥರ ಆದರೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಮಕ್ಕಳಿರ್ಬೋದು, ಮಧ್ಯ ವಯಸ್ಸರು ಇರ್ಬೋದು, ಅಥವಾ ವೃದ್ಧಾಪ್ಯದವರು, ದೊಡ್ಡವರು ಇರ್ಬೋದು. ಲೇಡೀಸಲ್ಲಿ ಒಂದು ಕಾಮನ್ ಆತಂಕ ಇರ್ತದೆ. ಏನಪ್ಪ ಅಂತಂದರೆ, ಎಲ್ಲಿಗಾರ ನಾವು ಹೊರಗೆ ಹೋಗಬೇಕು ಮತ್ತು ಇವತ್ತು ಯಾವುದೋ ಒಂದು ಫಂಕ್ಷನ್ ಇದೆ ಅಂದರೆ ಹಿಂದಿನ ದಿವಸದಿಂದನೇ ರೆಡಿ ಆಗ್ಲಿಕ್ಕೆ ಶುರು ಆಗ್ತಾರೆ. ಏನು ಅಂತಂದರೆ, ಯೂರಿನ್ ಮಾಡೋದ್ರಲ್ಲಿ ಅವ್ರಿಗೆ ಏನೋ ಒಂದು ಸ್ವಲ್ಪ ಅರ್ಜೆನ್ಸಿ ಇರ್ತದೆ. ಯೂರಿನ್ ಬಂದ್ಬಿಡುತ್ತಾ, ಬಂದರೆ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗತ್ತಾ, ಬೇರೆ ರೀತಿಯಾದ ಒಂದು ಅವರಿಗೆ ಆತಂಕ ಇರ್ತದೆ. ಅದು ಒಂಥರ ಸೋಷಿಯಲ್ ಸ್ಟಿಗ್ಮಾ ಆಗಿಬಿಟ್ಟಿದೆ. ಇದು ಯಾವ ರೀತಿ ಆಗುತ್ತೆ, ಏನಕ್ಕಾಗುತ್ತೆ ಅನ್ನೋದು ನೋಡೋಣಂತೆ. ಸೊ ಇದಕ್ಕೆ ನಾವು ಯೂರಿನರಿ ಡಿಸ್ಟರ್ಬೆನ್ಸಸ್ ಇನ್ ಫೀಮೇಲ್ಸ್ ಅಥವಾ ಹೆಣ್ಮಕ್ಳಲ್ಲಿ ಆಗುವಂಥ ಒಂದು ಯೂರಿನರಿ ಪ್ರಾಬ್ಲಮ್ಸ್ ಬಗ್ಗೆ ನೋಡೋಣಂತೆ. ಏನಾಗುತ್ತಪ್ಪ ಅಂತಂದರೆ, ಯೂರಿನ್ ಮಾಡಬೇಕು ಅಂತ ಅನಿಸುತ್ತೆ, ಬರಂಗಾಗತ್ತೆ, ಆದರೆ ತಕ್ಷಣ ಹೋಗ್ಬಿಡ್ಬೇಕು, ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಯೂರಿನ್ ಮಾಡಿ ಬರ್ತಾರೆ, ಆದರೂ ಕೂಡ ಇನ್ನೂ ಒಂಚೂರು ಉಳಿದಿತ್ತೇನೋ, ಇನ್ನೊಂದು ಸ್ವಲ್ಪ ಯೂರಿನ್ ಪಾಸ್ ಮಾಡಬೇಕೇನೋ ನನಗೆ ಅಂತ ಒಂದು ಫೀಲಿಂಗ್ ಇರುತ್ತೆ. ಮಾಡಿ ಆಗಿ ಬಂದಮೇಲೆ ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಥವಾ 1 ಗಂಟೆ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇರ್ತದೆ. ಒಟ್ಟಾಗಿ ಯೂರಿನ್ ಕಂಪ್ಲೀಟ್ ಆಗಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಮಾಡ್ತಾ ಇರ್ತಿಲ್ಲ. ಇದಕ್ಕೆ ಏನೇನು ಕಾರಣ ಅಂತ ನಾವು ನೋಡಿದಾಗ, ಮೋಸ್ಟ್ ಕಾಮನ್ ಅಂತಂದರೆ ಯೂರಿನರಿ ಇನ್ಫೆಕ್ಷನ್ಗಳು. ಯೂರಿನರಿ ಇನ್ಫೆಕ್ಷನ್ಸಲ್ಲಿ ನಾವು ಯೂರಿನ್ ಮಾಡುವಂಥ ಒಂದು ಏನು ಜಾಗ ಇರುತ್ತೆ ಅದಕ್ಕೆ ನಾವು ಯುರೇತ್ರ ಅಂತೀವಿ. ಆ ಯುರೇಥ್ರೈಟಿಸ್ ಆಗಿರ್ಬೋದು, ಯುರೇಥ್ರಲ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಮೂತ್ರಚೀಲದ ಒಂದು ಇನ್ಫೆಕ್ಷನ್, ಯೂರಿನರಿ ಬ್ಲ್ಯಾಡರ್ ಇನ್ಫೆಕ್ಷನ್ನು, ಇದು ಮೋಸ್ಟ್ ಕಾಮನ್ ಆಗಿ ನಾವು ಈ ಥರ ಸಿಂಪ್ಟಮ್ಸ್ಗೆ ಕಾರಣ ಆಗುತ್ತೆ. ಇದಲ್ಲದೆ ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್, ಅಂದರೆ ನಾವು ಏನು ಮೂತ್ರ ಹಿಡ್ಕೊಂಡಿರ್ತೀವಿ ಚೀಲದಲ್ಲಿ, ಯೂರಿನರಿ ಚೀಲದಲ್ಲಿ, ಅದರಲ್ಲಿರುವಂಥ ಒಂದು ಮಸ್ಕ್ಯುಲರ್ ಆ್ಯಕ್ಟಿವಿಟಿ, ಇನ್ವಾಲೆಂಟ್ರಿ ಮಸಲ್ ಆ್ಯಕ್ಟಿವಿಟಿ ಹೆಚ್ಚಾಗಿರುತ್ತೆ. ಅದಕ್ಕೆ ನಾವು ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಅಂತ ಕರಿತೇವೆ. ಅಥವಾ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಈ ಪ್ರೆಗ್ನೆಂಟ್ ಇದ್ದಾಗ ಏನಾಗುತ್ತೆ ಅಂತಂದರೆ, ಗರ್ಭಕೋಶ ಬೆಳೀತಾ ಇರ್ತದೆ, ಹಾಗೂ ಯೂರಿನ್ ಪದೇ ಪದೇ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಥವಾ ಕೆಲವರಿಗೆ ಕೆಲವು ಏಜ್ ನಂತರ ಪ್ರೊಲ್ಯಾಪ್ಸ್ ಆಗಿರುತ್ತೆ, ಅಂದರೆ ಗರ್ಭಕೋಶ ಅಥವಾ ನಮ್ಮ ಹೊಕ್ಕಳಿನ ಕೆಳಭಾಗದ ಯಾವ್ದಾದ್ರು ಒಂದು ಆರ್ಗನ್ಸ್ ಪ್ರೊಲ್ಯಾಪ್ಸ್ ಆಗಿರುತ್ತೆ. ಅದು ಯೂಟ್ರೈನ್ ಪ್ರೊಲ್ಯಾಪ್ಸ್ ಆಗಿರ್ಬೋದು, ಯೂಟ್ರಸ್ ಕೆಳಗಡೆ ಜಾರಿರ್ಬೋದು, ಅಥವಾ ಯುರೇಟರ್ ಮಾತ್ರ ಜಾರಿರ್ಬೋದು, ಅಥವಾ ಕೆಲವು ಟೈಮು ಮೋಷನ್ ಮಾಡೋ ಜಾಗದಲ್ಲಿ ಯಾವ್ದಾದ್ರು ಅಂತ ರೆಕ್ಟಮ್ ಅಂತ ಕರಿತೀವಿ, ಅದು ಕೂಡ ಜಾರಿದ್ರೆ, ಅಥವಾ ಅಲ್ಲಿರುವಂಥ ಮಸಲ್ಸ್ ವೀಕ್ನೆಸ್ ಇದ್ದರೆ ಕೂಡ ಈ ರೀತಿಯಾದಂಥ ಯೂರಿನರಿ ಅರ್ಜೆನ್ಸಿಗೆ ಕಾರಣ ಆಗಿರ್ತದೆ. ಇದಕ್ಕೆ ನಾವು ಯೂರಿನರಿ ಅರ್ಜೆನ್ಸಿ ಅಥವಾ ಯೂರಿನರಿ ಫ್ರೀಕ್ವೆನ್ಸಿ ಅಥವಾ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಕೂಡ ನಾವು ಕರಿತೇವೆ. ಯೂರಿನ್ ಬರುತ್ತೆ ಅಂತ ಅನಿಸುತ್ತೆ, ಆದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಈ ಥರ ಯೂರಿನರಿ ಸಿಂಪ್ಟಮ್ಸ್ ಇದ್ದಾಗ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅಂತಂದರೆ, ಒಂದು ಪದೇ ಪದೇ ಯೂರಿನ್ ಹೋಗೋದು, ಅಥವಾ ರಾತ್ರಿ 2-3 ಸಾರಿ ಎದ್ದು ಹೋಗಬೇಕಾಗುತ್ತೆ. ರಾತ್ರಿ ನಿಮಗೆ ಊಟ ಮಾಡಿ ಯೂರಿನ್ ಮಾಡಿ ಮಲ್ಕೊಂಡ್ರು ಕೂಡ ಮತ್ತೆ 2-3 ಸಾರಿ ಎದ್ದು ಹೋಗಬೇಕಾಗುತ್ತೆ. ಅಥವಾ ಯೂರಿನ್ ಮಾಡ್ಬೇಕಾದ್ರೆ ಬ್ಲಡ್ ಹೋಗುವಂಥದ್ದು, ಇದೆಲ್ಲ ಈ ಯೂರಿನರಿ ಡಿಸ್ಟರ್ಬೆನ್ಸಸ್ನ ಒಂದು ಸಿಂಪ್ಟಮ್ಸ್. ಹಾಗೆ ಈ ಥರ ಆದಾಗ ನಾವು ಏನು ಮಾಡಬೇಕು ಅಂತಂದರೆ, ಇಮಿಡಿಯೇಟಾಗಿ ನಿಮ್ಮ ವೈದ್ಯರನ್ನು ನೀವು ನೋಡಬೇಕಾಗತ್ತೆ. ಯಾಕಂದರೆ ಈ ಪ್ರಾಬ್ಲಮ್ ನಿಮಗೆ ಇನ್ಫೆಕ್ಷನಿಂದ ಆಗಿದೆಯೋ, ಅಥವಾ ಬೇರೆ ರೀತಿಯಾದಂಥ ಯಾವ್ದಾದ್ರು ಓವರ್ ಆ್ಯಕ್ಟಿವ್ ಬ್ಲ್ಯಾಡರಿಂದ ಆಗಿದೆಯೋ, ಅಥವಾ ಒಳಗಡೆ ಏನಾದ್ರು ಯೂಟ್ರೈನ್ ಪ್ರೊಲ್ಯಾಪ್ಸ್ ಇದೆಯಾ ಅನ್ನೋದ್ರ ಬಗ್ಗೆ, ಅಥವಾ ಏನಾದ್ರು ಬೇರೆ ರೀತಿಯಾದ ಒಂದು ಇನ್ಫೆಕ್ಷನ್ಸ್ ಇದೆಯಾ ಅಂತ ನೋಡಬೇಕು ಅಂದರೆ, ಅದಕ್ಕೆ ನಾವು ಸೂಕ್ತನ ಒಂದು ನೆಫ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ. ಇದಕ್ಕೆ ನಾವು ಯೂರಿನ್ ಟೆಸ್ಟ್ ಮಾಡಿಸ್ತೇವೆ, ಕಿಡ್ನಿ ಸ್ಕ್ಯಾನಿಂಗ್ ಮಾಡಿಸ್ತೇವೆ, ಯೂರಿನರಿ ಕಲ್ಚರ್ಸ್ ಇದೆಯಾ ಅಂತ ನೋಡ್ತೇವೆ. ಹಾಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಯಾವುದೇ ರೀತಿಯಾದ ಒಂದು ಗರ್ಭಚೀಲ ಏನಾದ್ರು ಜಾರಿದೆಯಾ, ಅಥವಾ ಯೂರಿನರಿ ಮಾಡೋ ಜಾಗದಲ್ಲಿ ಏನಾದ್ರು ಪ್ರೊಲ್ಯಾಪ್ಸ್ ಆಗಿದೆಯಾ ಅನ್ನೋದು ಕೂಡ ನೋಡ್ತೇವೆ. ಸೊ ಈ ಒಂದು ಟೆಸ್ಟ್ನ ಮುಖಾಂತರ ಹಾಗೂ ಕೆಲವು ಎಕ್ಸಾಮಿನೇಷನ್ಸ್ನ ಮುಖಾಂತರ ಯಾಕೆ ನಿಮಗೆ ಈ ರೀತಿ ಯೂರಿನ್ ಅರ್ಜೆಂಟ್ ಆಗ್ತದೆ ಅನ್ನೋದು ನಮಗೆ ಡಯಾಗ್ನೋಸಿಸ್ ಆಗುತ್ತೆ. ಸೊ ಡಯಾಗ್ನೋಸಿಸ್ ಆದಮೇಲೆ ಇನ್ಫೆಕ್ಷನ್ ಇದೆ ಅಂತಂದರೆ ನಿಮಗಿರುವಂಥ ಒಂದು ಆ್ಯಂಟಿಬಯೋಟಿಕ್ಸ್ ಮುಖಾಂತರ ಇದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಇನ್ನು ಕೆಲವರಿಗೆ ನರಗಳ ದೌರ್ಬಲ್ಯತೆ ಇತ್ತು ಅಂದರೆ ಅದಕ್ಕೆ ನಾವು ಎಕ್ಸಸೈಸಸ್ನ ಹೇಳ್ಕೊಡ್ತೇವೆ. ಎಕ್ಸಸೈಸಸ್ ಯಾವುದಪ್ಪ ಅಂತಂದರೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಂತ ಕರಿತೀವಿ. ಇದಕ್ಕೆ ನಾವು ಕೆಗಲ್ಸ್ ಎಕ್ಸಸೈಸ್ ಅಂತ ಕರಿತೇವೆ. ಈ ಕೆಗಲ್ಸ್ ಎಕ್ಸಸೈಸ್ ಮಾಡೋದ್ರಿಂದ ನೀವು ಈ ಯೂರಿನ್ ಜಾಗದಲ್ಲಿ ಇರುವಂಥ ಏನು ದುರ್ಬಲತೆ ಇರುತ್ತೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು.
ಈ ಕೆಗಲ್ ಎಕ್ಸಸೈಸ್ ಅನ್ನೋದು ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಎಕ್ಸಸೈಸು. ಈ ಪಕ್ಕದ ಒಂದು ಚಿತ್ರದಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಕೆಗಲ್ ಎಕ್ಸಸೈಸಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಹೊಟ್ಟೆಯ ಕೆಳಭಾಗವನ್ನು ಉಸಿರು ಜೋರಾಗಿ ತಗೊಂಡು ಒಳಗಡೆ ಎಳ್ಕೊಳ್ಬೇಕಾಗತ್ತೆ. ಒಳಗಡೆ ಎಳ್ಕೊಂಡು ಯೂರಿನ್ ಮಾಡೋ ಜಾಗನ ಟೈಟಾಗಿ ಇಟ್ಕೊಂಡು ಒಂದು 5ರಿಂದ 10 ಸೆಕೆಂಡ್ ನಾವು ಹಾಗೆ ಹೋಲ್ಡ್ ಮಾಡಬೇಕು. ಈ ಕೆಗಲ್ ಎಕ್ಸಸೈಸಸ್ ಅಥವಾ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಮಾಡೋದ್ರಿಂದ ನಿಮಗಿರುವಂತಹ ಒಂದು ಯೂರಿನ್ ಮಾಡೋ ಪ್ಯಾಸೇಜಲ್ಲಿ ಇರುವಂಥ ಒಂದು ದೌರ್ಬಲ್ಯತೆ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ. ಈ ದೌರ್ಬಲ್ಯತೆ ಇಂಪ್ರೂವ್ ಆದಾಗ ನಿಮಗೆ ಆಗುವಂಥ ಯೂರಿನ್ ಅರ್ಜೆನ್ಸಿ ಅದೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹೀಗೆ ಬೇರೆ ರೀತಿಯಾದ ಒಂದು ಏನು ಇನ್ಫೆಕ್ಷನ್ ಇರುತ್ತೆ ಹಾಗೂ ಈ ಎಕ್ಸಸೈಸ್ ಮಾಡೋದ್ರಿಂದ ಯೂರಿನೇಷನ್ನ ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಇನ್ನು ಕೆಲವರಿಗೆ ಹೆಚ್ಚು ಬೊಜ್ಜುತನ ಇರುತ್ತೆ, ಅಂದರೆ ಹೊಟ್ಟೆಯ ಕೆಳಭಾಗದಲ್ಲಿ ಹೆಚ್ಚು ಫ್ಯಾಟ್ ಅಕ್ಯುಮುಲೇಷನ್ ಇರ್ತದೆ, ಬೊಜ್ಜುತನ ಜಾಸ್ತಿ ಇರುತ್ತೆ. ಅವರು ಕೂಡ ಈ ಯೂರಿನರಿ ಅರ್ಜೆನ್ಸಿ ಇರುತ್ತದೆ. ಅವರು ಹೆಚ್ಚು ವಾಕ್ ಮಾಡೋದ್ರಿಂದ, ಡಯಟ್ ಮಾಡಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಈ ಯೂರಿನರಿ ಇನ್ಕಾಂಟಿನೆನ್ಸ್ನ ನಾವು ತಡ್ಕೊಳ್ಬೋದು. ಅಥವಾ ನಿಮಗೆ ಯಾವುದೇ ರೀತಿಯಾದ ಒಂದು ಯೂಟ್ರೈನ್ ಪ್ರೊಲಾಪ್ಸ್ ಇತ್ತು ಅಥವಾ ರೆಕ್ಟಲ್ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಸೂಕ್ತ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಮುಖಾಂತರ ಕೂಡ ಈ ಒಂದು ಯೂರಿನರಿ ಇನ್ಕಾಂಟಿನೆನ್ಸ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಈ ಲೇಡೀಸ್ನಲ್ಲಿ ಬರುವಂಥ ಯೂರಿನ್ ಅರ್ಜೆನ್ಸಿ ಅಂತಂದರೆ ಅದು ಯೂರಿನರಿ ಇನ್ಫೆಕ್ಷನಿಂದ ಆಗಿರ್ಬೋದು ಅಥವಾ ಯೂರಿನ್ ಮಾಡೋ ಪ್ಯಾಸೇಜಲ್ಲಿ ಇರುವಂಥ ಒಂದು ದೌರ್ಬಲ್ಯತೆ ಅಂದರೆ ವೀಕ್ನೆಸ್ಸಿಂದ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಒಂದು ಪ್ರೊಲ್ಯಾಪ್ಸಿಂದ ಕೂಡ ಆಗಿರ್ಬೋದು. ಅದಕ್ಕೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ, ಸೂಕ್ತ ಚಿಕಿತ್ಸೆ ತಗೊಳ್ಳಿ. ಇದರಿಂದ ನೀವು ಇನ್ನೂ ಆರಾಮದಾಯಕ. ಭಾಳ ಜನ ಹೆಣ್ಮಕ್ಳಲ್ಲಿ ಇದೊಂದು ಗಾಬರಿ ಇರ್ತದೆ, ಎಲ್ಲಿಗಾರು ಹೋಗಬೇಕು ಅಂದರೆ ಯೂರಿನ್ ಮಾಡೋದು ಹೇಗಪ್ಪ ಅಂತ. ಸೊ ಈ ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ, ನೀವು ಇನ್ನೂ ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಮಸ್ಕಾರ.